ಮನರಂಜನೆ ಅಂತ ಆಟವಾಡ್ತಿದ್ದಂಥ ಏನು ಆಟ ಏನಿದೆ ಅದು ಕೂಡ ಈಗ ಜೂಜಾಟವಾಗ್ತಾ ಇದೆ. ಟೈಮ್ ಪಾಸ್ಗೆ ಅಂತ ಆಡ್ತಿದ್ದ ಆನ್ಲೈನ್ ಗೇಮ್ಗಳು ಕೂಡ ಬಾಜಿ ಕಟ್ಟಿ ನೋಡು ಬಾರೋ ಮೀಸೆ ಮಾಮ ಅಂತ ಹೇಳ್ತೇವೆ. ಇವೆಲ್ಲಕ್ಕೂ ಕೂಡ ಲಗಾಮ್ ಹಾಕೋಕೆ ರಾಜ್ಯ ಸರ್ಕಾರ ಸಜ್ಜಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗಿಗೆ ಶೀಘ್ರವೇ ಕಡಿವಾಣ. ಐಪಿಎಲ್ ಅಂದ್ರೇನೆ ಬೆಟ್ಟಿಂಗ್, ಬೆಟ್ಟಿಂಗ್ ಅಂದ್ರೇನೆ ಐಪಿಎಲ್. ಅದೆಷ್ಟೋ ಜನ ಬೆಟ್ಟಿಂಗ್ ಆಡಲೆಂದೇ ಐಪಿಎಲ್ಗಾಗಿ ಕಾಯ್ತಾ ಇರ್ತಾರೆ. ಎಂಟವರನ್ನೇ ಬಂಡವಾಳ ಮಾಡಿಕೊಂಡು ಅದೆಷ್ಟೋ ಆಪ್ಗಳು ಜನ್ಮ ತಾಳಿವೆ. ಅಷ್ಟೇ ಯಾಕೆ, ರೀಲ್ಸ್ ಸ್ಟಾರ್ಗಳು ಕೂಡ ಐಪಿಎಲ್ ಬೆಟ್ಟಿಂಗ್ ಪ್ರಮೋಷನ್ ಮಾಡಿ ಸಿಸಿಬಿಯಿಂದ ಮಂಗಳಾರತಿ ಹಾಕಿಸಿಕೊಂಡಿದ್ದಾರೆ. ಅತ್ತ ಯಾದಗಿರಿಯಲ್ಲಿ ಐಪಿಎಲ್ ಬೆಟ್ಟಿಂಗ್ ದಂಧೆ ನಡೆಸ್ತಾ ಇದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಹೀಗಾಗಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮಿಂಗ್ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಹೆಜ್ಜೆ ಇಟ್ಟಿದೆ. 1 ತಿಂಗಳ ಒಳಗೆ ಹೊಸ ಕಾನೂನು ಜಾರಿ ಮಾಡೋದಕ್ಕೆ ಮುಂದಾಗಿದೆ. ಆನ್ಲೈನ್ ಗ್ಯಾಮ್ಲಿಂಗ್ ನಡೆಸೋರು, ಬೆಟ್ಟಿಂಗ್ ನಡೆಸೋರು ಅವ್ರನ್ನೆಲ್ಲ ಕರೆದಿದ್ವಿ. ನಿನ್ನೆ ಎಲ್ಲ ಅವರು ರೆಗ್ಯುಲೇಟ್ ಮಾಡೋದಕ್ಕೆ ಇಲ್ಲಿವರೆಗೂ ಇಲ್ಲ, ಅದಕ್ಕೆ ಅವರು ಒಪ್ಪಿದ್ದಾರೆ. ನಾವು ರೆಗ್ಯುಲೇಟ್ ಮಾಡಿ ನಮಗೆ ಲೈಸೆನ್ಸ್ ಕೊಟ್ಟು ನಿಮ್ಮ ಕಾನೂನು ಏನಿದೆ ಆ ಪ್ರಕಾರ ನೀವು ರೆಗ್ಯುಲೇಟ್ ಮಾಡಿ ಅಂತ ನಿನ್ನೆ ಒಪ್ಪಿದ್ದಾರೆ. ಅದಕ್ಕೆ 20 ದಿವಸ 1 ತಿಂಗಳು ಸಮಯ ಕೊಟ್ಟಿದ್ದೇನೆ. ಅದಕ್ಕೆ ಹೊಸ ಕಾನೂನನ್ನು ತರ್ತೇವೆ. ಇನ್ನು ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದು, ಕಾನೂನು ಬಾಹಿರವಾಗಿರೋದನ್ನ ಮೊದಲು ನಿಷೇಧ ಮಾಡಬೇಕು ಎಂದಿದ್ದಾರೆ. ಅಫಿಷಿಯಲ್ ಆಗಿ ನಡೆಸ್ತಾ ಇದ್ದಾರೆ, ಲೀಗಲ್ ಆಗೂ ನಡೆಸ್ತಾ ಇದ್ದಾರೆ, ಆದರೆ ಇಲ್ಲೀಗಲು 100 ಪಟ್ಟು ಜಾಸ್ತಿ ಇದೆ. ಸೊ ಫಸ್ಟು ನಾವು 100 ಪಟ್ಟು ಜಾಸ್ತಿ ಇರೋದೇನಿದೆ ಅದನ್ನು ಕಡಿವಾಣ ಹಾಕಬೇಕು, ಅದನ್ನು ನಾವು ನಿಷೇಧ ಮಾಡಬೇಕು. ಒಂದನೇದು. ಎರಡನೇದು, ಯಾವುದು ಲೀಗಲಾಗಿ ನಡೆಸ್ತಾ ಇದ್ದಾರೆ ವಿತಿನ್ ದ ಲೀಗಲ್ ಪ್ಯಾರಾಮೀಟರ್ಸು, ಅವ್ರಿಗೆ ನಿಯಂತ್ರಣ ಹೇಗೆ ಮಾಡಬೇಕು ಅಂತ ನೋಡಬೇಕು. ಯಾಕಂದರೆ ನಿಯಂತ್ರಣ ಮಾಡಿಸ್ಕೊಳ್ಳಿಕ್ಕೆ ಅವರು ರೆಡಿ ಇದ್ದಾರೆ. ಹೀಗೆ ಆನ್ಲೈನ್ ಬೆಟ್ಟಿಂಗ್ ಗೇಮಿಂಗಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಎಲ್ಲಾ ರೀತಿಯಲ್ಲೂ ತಯಾರಿ ನಡೆಸ್ತಾ ಇದೆ. ಲೀಗಲ್ ಆಗಿ ದಂಧೆ ನಡೆಸ್ತಾ ಇದ್ರೆ ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಬಗ್ಗೆನೂ ಚರ್ಚೆ ನಡೆಸ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.